ಕರೆದು ಮನೆ ಮಗಳ ಧಾರೆಯ ಎರೆದು ಹಸೆ ಮಣೆ ಮೇಲೆ ಹೊಸ ಜೋಡಿಯ ಕೂರಿಸಿ ಹೊಸ ಸಂಬಂಧದ ಸೂತ್ರವ ಸೇರಿಸಿ ಅಕ್ಷತೆಯ ಮಳೆಯಲ್ಲಿ ತಾಳಿ ಕಟ್ಟೋ ವೇಳೆಯಲ್ಲಿ ಹೆತ್ತವರೆದೆಯಲ್ಲಿ ಮೊಳಗುವ ತಾಳವೇ ಗಟ್ಟಿ ಮೇಳ 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 ಗಟ್ಟಿ ಮೇಳ. ಯಾಕೋ ಸರಿ ಇಲ್ಲ ಸುಳ್ಳೆ ಪುಳ್ಳೆ. ಇಷ್ಟೊತ್ತಾದರೂ ನೀನು ನನಗೆ ಕಾಲ್ ಮಾಡಿ ವಿಶ್ ಮಾಡಿಲ್ಲ ಅಂದರೆ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ. ಅಲ್ಲ, ಇವತ್ತು ನನ್ನ ಬರ್ಡೇ, ಕಾಲ್ ಮಾಡಿ ನಾನೇ ವಿಶ್ ಮಾಡಿಸ್ಕೊಳ್ಳೋದಕ್ಕಾಗತ್ತಾ? ದೊಡ್ಡ ಮನುಷ್ಯ, ನಾನು ನನ್ನ ಬರ್ಡೇನ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅಂತ ಬಿಲ್ಡಪ್ ನನಗೆ ಬೇಕಾಗೂ ಇಲ್ಲ. ಕಡೆ ಪಕ್ಷ ಸಿಂಪಲ್ ಆಗಿ ಸರ್ಪ್ರೈಸ್ ಆಗೋವಂಥದ್ದು ಏನಾದರೂ ಮಾಡಬೇಕಲ್ವಾ? ಅಟ್ಲೀಸ್ಟ್ ಕಾಲ್ ಮಾಡಿ ವಿಶ್ ಮಾಡಬೇಕಲ್ವಾ? ಪುಣ್ಯಾತ್ಮ ನೆನ್ಸ್ಕೊಂಡ ಅನ್ಸತ್ತೆ. ಹಾಯ್ ಸುಳ್ಳೆ ಪುಳ್ಳೆ. ಹಾಯ್ ಬಜಾರಿ, ಏನ್ ಮಾಡ್ತಿದ್ಯಾ? ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದೆ. ಅಪ್ಪ ಅಮ್ಮ ನಿನ್ನ ಸಿಸ್ಟರ್ಸ್ ಏನ್ ಮಾಡ್ತಿದ್ದಾರೆ? ಯಾವಳಿಗೆ ಗೊತ್ತು, ನಾನು ಎದ್ದಳಕ್ಕೂ ಮುಂಚೆ ಪೂರ ಪಟ್ಟಾಳಂ ದೇವಸ್ಥಾನಕ್ಕೆ ಹೋಗಿದ್ದೆ. ಹೌದಾ? ಅದು ಇವತ್ತು ನೀನ್ ಒಬ್ಬಳನ್ನೇ ಬಿಟ್ಟು ಎಲ್ಲರೂ ದೇವಸ್ಥಾನಕ್ಕೆ ಹೋದ್ರ? ದಿಸ್ ಇಸ್ ಸೋ ನಾಟ್ ಡನ್. ಇದು ತಪ್ಪ ಅಮೂಲ್ಯ. ಈಗ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಿಡು. ಹಬ್ಬ, ನಿನ್ಗಾದ್ರೂ ಹಾಗ ಅನ್ಸ್ತಲ್ಲ. ಸದ್ಯ ಬಿಡು, ಇವತ್ತೇನ್ ಸ್ಪೆಷಲ್ ಅಂತೂ ಎಲ್ಲರೂ ಮರ್ತೋಗಿದ್ದಾರೆ. ನಿನ್ಗಾದ್ರೂ ನೆನ್ಪಿದೆಯಲ್ಲ, ಅಷ್ಟೇ ಸಾಕು ಬಿಡು. ಹೌದಾ? ಇವತ್ತೇನ್ ಸ್ಪೆಷಲ್ ಅಮೂಲ್ಯ? ಯೋ, ಏನ್ ಸ್ಪೆಷಲ್ ಅಂತ ನಿಮ್ಗೂ ಗೊತ್ತಿಲ್ವಾ? ಇಲ್ವಲ್ಲ, ನನ್ಗೇನು ಗೊತ್ತಿಲ್ಲಪ್ಪ. ನಾನು ಡೈಲಿ ನಿನಗೆ ಕ್ಯಾಶುಯಲ್ ಆಗಿ ಕಾಲ್ ಮಾಡ್ತೀನಲ್ಲ, ಹಾಗೆ ಮಾಡಿದೆ. ನೀನು ಒಬ್ಬಳೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದಿಲ್ಲ, ಲೈಟ್ ಆಗಿ ಫೀಲ್ ಆಯ್ತು, ಅದಕ್ಕೆ ಹೇಳಿದೆ ಅಷ್ಟೇ. ಏನಿಲ್ಲ ಬಿಡು. ಪರವಾಗಿಲ್ಲ, ಹೇಳಿ ಬಜಾರಿ, ಏನ್ ಸ್ಪೆಷಲ್ ಇವತ್ತು? ಹಾ, ನಮ್ಮ ಪಕ್ಕದ ಮನೆ ನಾಯಿ ತಂಗಿ ಗಂಡನ ಅತ್ತೆ ಮಗಳು ಬರ್ತಾಳೆ. ವಾವ್, ವಾಟ್ ಅ ಸ್ಪೆಷಲ್ ಡೇ. ಏ ಪ್ಲೀಸ್, ನನ್ನ ಕಡೆಯಿಂದ ಒಂದು ಬರ್ಡೇ ವಿಶಸ್ ಕಳಿಸ್ಬಿಡು, ಓಕೆನಾ? ಆಯ್ತು, ತಿಳಿಸ್ತೀನಿ. ಬಾಯ್. ಏ ಅಮೂಲ್ಯ, ಒನ್ ಸೆಕೆಂಡ್. ಕಾಲ್ ಮಾಡಿದ್ದ ಅಂತಾನೆ ನೀನ್ ಬಾಯ್ ಅಂತ ಹೇಗೆ ಹೇಳ್ತೀಯ? ನನಗೆ ನಿನ್ನ ಹತ್ರ ಮಾತಾಡೋದು ತುಂಬಾನೇ ಇದೆ. ಐ ಆಮ್ ಸಾರಿ. ಪಕ್ಕದ ಮನೆ ನಾಯಿ ಸಂಬಂಧಿಕರು ಬರ್ತಡೇ ಅನ್ನಲ್ಲ, ಅಲ್ಲಿಗೆ ಡೆಕೋರೇಟ್ ಮಾಡೋದಕ್ಕೆ ಹೋಗ್ಬೇಕು. ನಿನ್ನ ಹತ್ರ ಮಾತಾಡೋಕೆ ನಂಗೆ ಮೂಡಿಲ್ಲ. ದೂರದ ಸಂಬಂಧಿ ಅಲ್ವಾ, ಕಾಲ್ ಮಾಡಿ ವಿಶ್ ಮಾಡು ಸಾಕು. ಅಂಡ್ ಬೈ ದ ವೇ, ಇವತ್ತು ಆಫೀಸಲ್ಲಿ ಸಿಕ್ಕಾಬಡೆ ಕೆಲಸ ಇದೆ. ಎಷ್ಟೊತ್ತಿಗೆ ಬರ್ತೀಯ ನೀನು? ವಿಶ್ ಮಾಡಿ ಏನೋ ಒಂದು ಸರ್ಪ್ರೈಸ್ ಕೊಡ್ತಾನೆ ಅನ್ಕೊಂಡ್ರೆ ಆಫೀಸ್ ಅಂತ ಕೆಲಸ ಅಂತೆ. ರೋಬೋಟ್. ಹಲೋ, ನಾನು ಹೇಳ್ತಿರೋದು ಕೇಳಿಸಿದೆ ತಾನೆ? ಆಫೀಸಿಗೆ ಬರ್ತೀಯ ಅಲ್ವಾ? ಇಲ್ಲಯ್ಯ, ಬರಲ್ಲ. ವಾಟ್? ಬರಲ್ವಾ? ಯಾಕೆ? ಪರ್ಸನಲ್ ಕೆಲಸ ಇದೆ ಗುರು, ಬರೋದಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ, ನನ್ನ ಹತ್ರ ಹೇಳ್ದೆ ಇರುವಂತ ಪರ್ಸನಲ್ ರೀಸನ್ ಏನಿದೆ? ಅದೇನೇ ಇರ್ಲಿ ಹೇಳು. ಪರ್ಸನಲ್ ಅಂದ್ರೆ ಪರ್ಸನಲ್, ಹೇಳಕ್ಕೆಲ್ಲ ಆಗಲ್ಲ. ಬಾಯ್. ಅಮೂಲ್ಯ,
ರೌಡಿ ಬೇಬಿ ನಾನು ವಿಶ್ ಮಾಡಿಲ್ಲ ಅಂತ ಡಾನ್ ಬೇಬಿ ಆಗ್ಬಿಟ್ಟಿದ್ದಾನೆ. ಮನೇಲಿ ಹತ್ಕೊಂಡು ಉರಿತಿರ್ಬೋದಾ ಅಂತ. Very good morning, beauty. Kanta reporting to boss. Good morning, boss. Kanta reporting to duty. ಹೌದು, ನನ್ನನ್ನು ಯಾಕೆ ಒಳ್ಳೆ ಲವರ್ ತರ ಇಲ್ಲಿ ಪಾರ್ಕ್ಗೆ ಬರಕ್ಕೆ ಹೇಳಿದ್ದೀರಾ ಬಾಸ್? ನಿಮ್ಮಿಂದ ಸ್ಮಾಲ್ ಹೆಲ್ಪ್ ಆಗ್ಬೇಕಿತ್ತು ಬಾಸ್. ಈ ಜೀವ ನಿಮ್ಮ ಸೇವೆಗೆ ಅಂತಾನೆ ಇರೋದು ಬಾಸ್. ಹೇಳಿ ಅದೇನಂತ? ಯಾಕ್ರಿ ಸೋಷಿಯಲ್ ಸರ್ವಿಸ್ ಮಾಡೋರ್ ತರ ಮಾತಾಡ್ತಿದ್ದೀರಾ? ಸಂಬಳ ಕೊಡಲ್ವಾ? ಅದು ನ್ಯೂಸ್ ನೋಡಿ ನೋಡಿ ಪಾಲಿಟಿಷಿಯನ್ಗಳ ಸ್ಪೀಚ್ ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಬಾಸ್. ಈ ಲೂಟಿ ಪಾಲಿಟಿಕ್ಸ್ ಮಾಡೋರು ಸಂಬಳನೂ ತಗೊಂತಾರೆ, ಗಿಂಬಳನೂ ತಗೊಂತಾರೆ. ಜೊತೆಗೆ ಮೈಕ್ ಹಿಡ್ಕೊಂಡು ನಾವು ನಿಮ್ಮ ಸೇವೆ ಮಾಡೋಕ್ಕೆ ಇರೋದು ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ತಾರೆ. ಎಲ್ಲ ಸಮಾಜದ ಮಹಿಮೆ ಬಾಸ್. ಒಂದು ಪ್ರಶ್ನೆ ಕೇಳಿದ್ರೆ ಇಷ್ಟುದ್ದ ಮಾತಾಡ್ತಿರಲ್ಲ. ನಾನು ನಿಮ್ಗೇನೋ ಹೇಳ್ಬೇಕು ಅಂತ ಅನ್ಕೊಂಡಿರ್ತೇನೆ, ಅದು ನನಗೆ ಮರ್ತೋಗುತ್ತೆ. ಅಮ್ಮ, ಇಂಥ ಘನಘೋರ ಬರ್ಡೇನ ನೀನು ಯಾವತ್ತೂ ಸೆಲೆಬ್ರೇಟ್ ಮಾಡೇ ಇಲ್ಲ. ಸೋಮ್ನ ರೌಡಿ ಬೇಬಿ ಇಡೀ ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಅಂತೆಲ್ಲ ಬಿಲ್ಡಪ್ ಕೊಡ್ಬೇಡ. ನಿಮ್ಮ ಮನೆಯವ್ರಿಗೆ, ನಿಮ್ಮ ಹುಡುಗಂಗೆ ನಿನ್ನ ಬರ್ತಡೇನೇ ನೆನಪಿಲ್ಲ, ನಮಗೆ ನಾವೇ ಕೊನೆವರೆಗೂ ಅಂತ ಎಲ್ಲರೂ ಸೇರಿ ಪ್ರೂವ್ ಮಾಡಿಬಿಟ್ರು. ನಿನಗೆ ನೀನೇ ವಿಶ್ ಮಾಡ್ಕೋಬೇಕು. ಈ ದೋಸೆನೆ ಕೇಕು ಅಂತ ಕಟ್ ಮಾಡಿಕೊಂಡು ತಿನ್ಕೋಬೇಕು. ಸರಿ, ಏನದು ಕೈಲಿಗಿಟ್ ಬಾಕ್ಸ್? ಸಾರಿ ಬಾಸ್, ಇದೇನು ಹಿಂಗೆ ಕೇಳ್ಬಿಟ್ರಿ? ಇವತ್ತು ನಿಮ್ಮ ಮನೆಯವರು ಬರ್ಡೇ ಅಲ್ವಾ, ಆಮೇಲಿಂದ ನೀವು ಅವರು ಪಾರ್ಟಿ ಅದು ಇದು ಅಂತ ಬಿಸಿ ಇರ್ತೀರಾ. ಅದಕ್ಕೆ ಬೆಳಗ್ಗೆನೆ ಗಿಫ್ಟ್ ಕೊಟ್ಟು ಬಂದ್ಬಿಡೋಣ ಅಂತ ಹೋಗ್ತಾ ಇದ್ದೆ, ನೀವು ಕರೆದ್ರಿ, ಅದಕ್ಕೆ ಹಿಂಗೆ ಬಂದ್ಬಿಟ್ಟೆ. ಪುಣ್ಯ ಅನ್ಕೊಂಡಿದ್ದೀನ, ಮಾಡಾದ್ಮೇಲೆ ಬಂದು ಹೇಳಿಲ್ವಲ್ಲ. ಯಾಕೆ ಬಾಸ್? ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನನಗೊಂದು ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು. ಬಾಸ್ ಹೇಳಿ ಬಾಸ್. ರಾಮ ಹೇಳಿದಿನ ಆಂಜನೇಯ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಓವರ್ ಬಿಲ್ಡಪ್ ಬೇಡಕ್ಕಂತ ಪ್ಲೀಸ್ ಹೇಳ್ದಷ್ಟು ಮಾತ್ರ ಮಾಡಿ. ಅಮೂಲ್ಯದು ಒಂದು ಡಂಜನ್ ಮೊಪೆಡ್ ಇದೆ ನೋಡಿ. ಆ ಮೊಪೆಡ್ ಇನ್ನ ಇದೆಯಾ ಬಾಸ್? ಈ ವರ್ಷದ ಮಳೆಯಲ್ಲಿ ಅದು ರೆಸ್ಟ್ ಹಿಡಿದು ನಿಂತಲ್ಲೇ ಪಾರ್ಟ್ಸ್ ಎಲ್ಲ ಉದ್ರೋಗ್ಬಿಟ್ಟಿರುತ್ತೆ ಅನ್ಕೊಂಡಿದ್ದೆ. Will you just shut up? Sorry, nonsense. ಅದಿಲ್ಲ ಅಂದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನೇನ್ರಿ? ಹೌದಲ್ವಾ, ಇದ್ರಲ್ಲೂ ಲಾಜಿಕ್ ಇದೆ. ಆದ್ರೆ ನಿಮ್ಮಂತ ದೊಡ್ಡ ಮನುಷ್ಯರು ಕಣ್ಣು ಆ ಬಡಪಾಯಿ ಮೊಪೆಡ್ ಮೇಲೆ ಯಾಕೆ ಬಿಟ್ಟು ಬಾಸ್? ಅದನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಏನಿಲ್ಲ, ಇಟ್ಸ್ ವೆರಿ ಸಿಂಪಲ್. ಅದನ್ನ ಯಾರಿಗೂ ಗೊತ್ತಾಗ್ದಾಗೆ, ಸ್ಪೆಷಲಿ ಅಮೂಲ್ಯಗೆ ಲಿಫ್ಟ್ ಮಾಡಿ. ಅಮ್ಮೋ, ಅಮ್ಮೋ, ಅಣ್ಣ ಬಂದ. ಅಮ್ಮೋ, ಹಾಯ್ ಅಣ್ಣ. ಹಾಯ್. ಅಬ್ಬಾ, ಇವನಿಗಾದ್ರೂ ನೆನಪಿದೆಯಲ್ಲ, ಇವನು ಗಿಫ್ಟ್ ಬೇರೆ ಇಟ್ಕೊಂಡು ಬಂದಿದ್ದಾನೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ತು ನೀನು ಫಸ್ಟ್ ಟೈಮ್ ನಿನ್ ರಾಣಿನ ಓಡಿಸಿದ್ದೀನ ಅಲ್ವಾ, ಅದಕ್ಕೆ ನಿನಗೋಸ್ಕರ ಶಾಪಿಂಗ್ ಮಾಡ್ಕೊಂಡು ಬಂದೆ. ಕರ್ಮ ಕಾಂಡಾಗುರು, ಬೇಡದಿರೋದೆಲ್ಲ ನೆನಪಿದೆಯಲ್ಲ ಇವರಿಗೆ. ತಗೋಮೋ.
ಇದು ನಿಜವಾಗ್ಲೂ ರಾಣಿ ಓಡ್ಸಿದ ದಿನಕ್ಕೆ ತಂದಿದ್ದ ಗಿಫ್ಟಾ ಅಥವಾ ಡೌಟೇ ಬೇಡ, ಖಂಡಿತ ಅದಕ್ಕೆ ತಂದಿರೋದು. ನಿನಗೆ ಇವತ್ತಿದು ಸ್ಪೆಷಲ್ ಡೇ ಅಲ್ವಾ? ಕಳ್ಳಿ. ಅದು ನಾನು ಅಜ್ಜ ಶಾಪಿಂಗ್ ಹೋಗಿದ್ವಿ. ಅವಳು ಒಂದು ಸೀರೆ ತಗೊಂಡು, ಅದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಬೇರೆ ಇತ್ತು. ಆಮೇಲೆ ತೆಗೆದು ನೋಡಿದ್ರೆ ಎರಡು ಸೇಮ್ ಟು ಸೇಮ್ ಸ್ಯಾರಿ. ಎರಡು ಒಂದೇ ತರ ಸೀರೆ ಇಟ್ಕೊಂಡು ನಾನು ಏನ್ ಮಾಡ್ಲಿ ಸಾರ್ಥಕ್? ಅಮ್ಮಗೆ ಏನಾದ್ರು ಬೇಕಿದ್ರೆ ಒಂದು ಕೊಟ್ಬಿಡಿ ಅಂದ್ಲು, ಅದಕ್ಕೆ ತಗೊಂಡು ಬಂದೆ. ಥ್ಯಾಂಕ್ಸ್. ಹಾ ಸರಿ ಸರಿ, ಮಜಾ ಮಾಡು. ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಕಾಂತ ಬಾಯಿ ಮುಚ್ಚ್ರಿ. ನೋಡೋಣ ಹೋಗ್ಬಿಟ್ಟಾತು. ಬಾಸ್, ಇದೇನು ಬೆಳಗ್ಗೆನೆ ನೀವು ಕಾಮಿಡಿ ಮಾಡ್ತಾ ಇದ್ದೀರಲ್ಲ? ಕಾಮಿಡಿ ಕ್ಯಾರೆಕ್ಟರ್ ನಿಮ್ದು, ನಂದು ಸೀರಿಯಸ್ ಕ್ಯಾರೆಕ್ಟರ್. ಅಮೂಲ್ಯನ್ ಮನೆಗೆ ಹೋಗಿ ಮೊಪೆಡ್ನ ತರಬೇಕು ಅಷ್ಟೇ. ರೌಡಿ ಬೇಬಿ ರಾಣಿನ ಕದಿಯದ. ಅಯ್ಯಯ್ಯೋ, ಬೇಕಾದ್ರೆ ಯಾರ್ದಾದ್ರೂ ತಲೆ ತೆಗೆದು ಬಿಡು ಅಂತ ಹೇಳಿ ತೆಗೆದು ಬಿಡ್ತೀನಿ, ಇಲ್ಲ ಯಾವ್ದಾದ್ರು ಮನುಷ್ಯನ ಎತ್ತಪ್ಪಮ್ಮ ಅಂತ ಹೇಳ್ಬಿಡಿ, ಬೇಕಾದ್ರೆ ಅದಕ್ಕೂ ಜೈ ಎಂದು ಬಿಡ್ತೀನಿ. ಆದ್ರೆ ಮನುಷ್ಯರ ಭಾಷೆ ಅರ್ಥ ಆಗುವ ಆ ನಿರ್ಜೀವಿ ರೌಡಿ ಬೇಬಿಗಿಂತ ಡೇಂಜರು. ಅದು ಅಲ್ಲದೆ ಮೇಡಮ್ ಬರ್ಡೇ ದಿವಸನೇ ಅವ್ರ ರಾಣಿನ ಕಿಡ್ನಾಪ್ ಮಾಡು ಅಂತ ಇದ್ದೀರಾ. ಇದು ಹುಲಿ ಕಿವಿಲಿ ಜೋ ಕೇಳೋದಕ್ಕಿಂತ ರಿಸ್ಕ್ ಇರೋ ಕೆಲಸ. ಬಾಸ್, ಯಾಕೆ ನಿಮ್ ಕೈಲಾಗಲ್ವಾ? ರೌಡಿ ಬೇಬಿ ರಾಣಿನ ಎತ್ತಾಕೊಂಡ್ಬರೋದು ತಪ್ಪಲ್ಲ, ಆದ್ರೆ ಎತ್ತಾಕೊಂಡ್ ಬರ್ತೀನಿ ಅಂತ ಯೋಚನೆ ಮಾಡೋದೇ ತಪ್ಪು. ಬಾಸ್, ನನ್ನ ಮೇಲೆ ನಿಮಗೆ ಅಷ್ಟೊಂದು ದ್ವೇಷ ಇದ್ರೆ ನಿಮ್ಮ ಕೈಯಾರೆ ವಿಷ ಕೊಟ್ಬಿಡಿ. ಕಣ್ಣು ಮುಚ್ಕೊಂಡು ಗಟ 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 ಅಂತ ಕುಡಿದ್ಬಿಟ್ಟು ಖಾಲಿ ಆಗ್ಬಿಡ್ತೀನಿ. ಅದು ಬಿಟ್ಟು ಜೀವಂತವಾಗಿ ನರ್ಕಕ್ಕೆ ದೂಕಬೇಡಿ. ಸರಿ ಬಿಡಿ, ನಿಮ್ ಕೈಲಿ ಆ ಕೆಲ್ಸ ಆಗಲ್ಲ ಅಂದ್ರೆ ನಾನೇ ಫೋರ್ಸ್ ಮಾಡಲ್ಲ, ಬೇರೆ ಯಾರಿಗಾದ್ರೂ ಹೇಳ್ತೀನಿ. ಅಯ್ಯಯ್ಯೋ, ಬೇಡ ಬಿಡಿ ಬಾಸ್, ನಾನೇ ಮಾಡ್ತೀನಿ. ನೀವು ಹೇಳಿದ ಕೆಲ್ಸನ ಇಷ್ಟು ದಿನದಲ್ಲಿ ನಾನು ಯಾವತ್ತಿಲ್ಲ ಅಂದಿದ್ದೀನಿ ಹೇಳಿ? ಮುಂದೆನೂ ಹೇಳಲ್ಲ. ಹಣೆ ಬರಕ್ಕೆ ಹೊಣೆ ಯಾರು? ಆ ದೇವ್ರು ಇಟ್ಟಾಗೆ ಆಗ್ಲಿ, ರಾಣಿನ ಕದ್ಕೊಂಡ್ ಬರ್ತೀನಿ. ಗುಡ್, ಬೇಗ ಹೋಗಿ. ಮೇಡಮ್ಗೆ ಬರ್ತ್ಡೇ, ನನಗೆ ಡೆತ್ ಡೇ. ಸಾವು ಕಣ್ಮುಂದೆ ಒಂದು ಟಪಾಗೋಚಿ, ಡಿಸ್ಕೋ, ಕ್ಯಾಬ್ರೆ ಎಲ್ಲ ಆಡ್ತಾ ಇದೆ. ಇವ್ರು ಹೇಳಿದ್ದು ಕೇಳಕ್ಕೂ ಆಗಲ್ಲ, ಕೇಳದೆ ಇರಕ್ಕೂ ಆಗಲ್ಲ. ಹೇಳಿದ ಕೆಲಸ ಮಾಡಿ ಹೋಗ್ರಿ. ಬಾಸ್, ನಿಮ್ ಕಾರ್ ಕೊಟ್ರೆ ಕಾರ್ ಡಿಕ್ಕಿಲಿ ಹಾಕೊಂಡ್ ಬಂದ್ಬಿಡ್ತೀನಿ. Such a terrible fellow. ರಾಣಿ ಓಡಿಸಿದ್ದಕ್ಕೆ ಒಂದಕ್ಕೊಂದು ಫ್ರೀ ಸ್ಯಾರಿ ಅಂತ. ಇದನ್ನ like this. ಅಣ್ಣ, ಅದು ಕವರ್ ತುಂಬಾ ತೂಕ ಇತ್ತಲ್ವಾ, ಅದಕ್ಕೆ ಪಾರ್ವತ್ ಸೀರೆನ ಅಂತ ಟೆಸ್ಟ್ ಮಾಡ್ತಾ ಇದ್ದೆ. ಹೌದು, ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದ್ದಾರೆ? ಅವರೆಲ್ಲ ನನ್ನನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಓ ಹೌದಾ, ಸರಿ. ಹಾಗಿದ್ರೆ ನಾನು ಬಂದಿದ್ದೆ, ಎಲ್ರನ್ನೂ ಕೇಳಿದೆ ಅಂತ ಹೇಳ್ಬಿಡು. ಆಫೀಸಲ್ಲಿ ಸಿಗೋಣ, ಲೇಟ್ ಮಾಡ್ಬೇಡ. ಬೇಗ ಬಾ. ಆಫೀಸ್ ಅಂತ ಆಫೀಸ್ ಯಾವಾಗ ಬರ್ತಾಳೆ? ಹೋಗಯ್ಯ.
ಜೊತೆ ಯಾರಿಲ್ಲ ಅಂದ್ರೆ ಏನಂತೆ? ನನಗೆ ನಾನೇ ಇದ್ದೀನಿ, ರಾಣಿ ಇದ್ದಾಳೆ. ಇವತ್ತು ನಾನು ರಾಣಿ ಜೊತೆ ಸೇರ್ಕೊಂಡೆ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ. ನಮ್ಮ ಬಾಸು ನನ್ನ ನಿಯತ್ನ ಈ ರೇಂಜಿಗೆ ಚೆಕ್ ಮಾಡ್ತಾರೆ ಅಂತ ಅಂದುಕೊಂಡೇ ಇರಲಿಲ್ಲ. ಏನಪ್ಪ ಮಾಡೋದು ಈಗ? ಯಾವಾಗ್ಲೂ ನನ್ನನ್ನೇ ಧರ್ಮ ಸಂಕಟಕ್ಕೆ ಸಿಗಾಕ್ತಾರೆ. ಅಲ್ಲ, ಅಮೂಲ್ಯ ಮೇಡಮ್ ರಾಣಿನ ನಾನು ಕದಿಯದ. ಅಯ್ಯಯ್ಯೋ ಕಾಂತ ಪಾಪಂ. ಲೇ ಕಾಂತ, ನಿನಗಿದೆಲ್ಲ ಬೇಕಿತ್ತ? ಕದ್ರೂ ಕಷ್ಟ, ಕದಿದೇದ್ರು ಕಷ್ಟ. ಏನು ಮಾಡೋದಪ್ಪ ಮಾಡೋದು? ಅಯ್ಯೋ ರಾಣಿ, ಫೋನ್ ಮಾರ್ಕ್ ಬಂದ್ಬಿಟ್ಟೆ. ಒಂದ್ ನಿಮಿಷ ಇರು. ಹಾ, ವಿಶ್ ಮಾಡ್ತಾರೆ ಅಂತಲ್ಲ, ಟೈಮ್ ನೋಡಕ್ ಇರ್ಲಿ ಅಂತ ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ತಗೊಂಡ್ ಬಂದ್ಮೇಲೆ ನಾವಿಬ್ರು ಜಾಲಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ. ಬಂದು ಅಲ್ಲಮ್ಮ ರಾಣಿ, ನಿನಗೆ ನಾವೇ 1,001 ರೂಪಾಯಿ ನಿನ್ನ ಮೇಲಿಟ್ಟು ತಗೊಂಡೋಗಿ ಅಂದ್ರೂ 3,000 ಇರ್ಲಿಲ್ಲ. ಈಗ ನಿನ್ನ ಡೈಮಂಡ್ ಕದಿಯೋ ರೇಂಜಿಗೆ ಕದೀತಾ ಇದ್ದೀನಿ. ಇಂಥ ಪರಿಸ್ಥಿತಿದು ಬರುತ್ತೆ ಅಂತ ಗೊತ್ತೇ ಇರ್ಲಿಲ್ಲ. ನನ್ ರಾಣಿಗೆ ಮಾತಾಡ್ತಾಗುತ್ತೆ ಅಂತ ಗೊತ್ತು, ಆದ್ರೆ ಬೇಗ ಬಾ ಅಂತ ಫೋನ್ ಮಾಡಿ ಕರೆಯಕ್ಕೂ ಬರುತ್ತಾ? ಅಯ್ಯೋ, ಈಗ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಯಾವನು ಎತ್ತಾಕೊಂಡು ಹೋಗ್ತಿರ್ಬೇಕು. ಏಯ್, ಯಾವನವನು? ನನ್ ರಾಣಿನೇ ಮುಟ್ಟಾನೋ? ಒಂದೇ ತಡಿ. ನನ್ ರಾಣಿನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಷ್ಟು ಧೈರ್ಯ ಬಂದ್ಬಿಡ್ತಾ? ಇಲ್ಲ, ನಾನೇ ಬರ್ತೀನಿ. ನನ್ ಮಗನೇ ವಿಚಾರಿಸ್ಕೊತೇನೆ ನೀನು. ಏಯ್, ಇಸ್ಕೊಳ್ಳೋ. ಏಯ್, ಇಸ್ಕೊಳ್ಳೋ. ಏಯ್, ಇಟ್ಕೊಳ್ಳೋ. ತಪ್ಪ ನನ್ ಮಗನೇ, ಊರಲ್ಲಿ ಎಷ್ಟೊಂದು ಗಾಡಿಗಳಿದೆ, ನಿನಗೆ ನನ್ ರಾಣಿನೇ ಬೇಕಿತ್ತ?